Baga RCB to finals! ಏನಿದ್ರು ಇದು ವಿಕ್ಟ್ರಿ ಅವರಜ್ಜಿ ಈ ತರ ಒಂದು ವಿಕ್ಟ್ರಿ ಆಗುತ್ತೆ ಅಂತ ಕನ್ಸಲು ಅನ್ಕೊಂಡಿರಲ್ಲ ಆರ್ ಸಿ ಬಿ ಫ್ಯಾನ್ಸ್. ಈ ರೇಂಜಿಂಗ್ ಡಾಮಿನೇಟಿಂಗ್ ವಿಕ್ಟ್ರಿ, ಅದು ನಂಬರ್ 1 ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಅಲ್ಲಿ ನಿಜಾಲು ಮಗ 10 ಓವರ್ ಸ್ಪೇರ್ ಹೊಡೆದಿದೀವಲ್ಲ ಗುರು ಇವ್ರ ಮೇಲೆ. 101 ಒಳ್ಳೆ ತಿರುಪತಿ ಉಂಡೆಗೆ ಹಾಕತ್ರ 101 ರನ್ ಹೊಡೆದವ್ರು ಪಂಜಾಬ್ ಕಿಂಗ್ಸ್ ಅವರು. ಕಾಮಿಡಿ ಮ್ಯಾಚ್ ಗುರು, ಲಿಟರಲಿ ಕಾಂಪಿಟೇಷನ್ ಇಲ್ಲ ಗುರು ಮ್ಯಾಚ್ ಅಲ್ಲಿ. ಸಿಂಪಲ್ ಆಗಿ ಪ್ಲೇ ಆಫ್ ಅಂತಾರೆ ನಾವು ಕಾಂಪಿಟೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಜಾ ಇರಬೇಕು, ಥ್ರಿಲ್ ಇರಬೇಕು, ಕಿಕ್ ಇರಬೇಕು ಅಂತ. ಬಿಡೋ ಗುರು ನಜ್ಜಿ ಫೈನಲ್ ಓದ್ವಲ್ಲ ಸಾಕು, ಥ್ರಿಲ್ಲು ಮಜಾ ಇಲ್ಲ, ಏನು ಬೇಕಾಗಿಲ್ಲ. ಆರ್ ಸಿ ಬಿ ಟ್ರೋಫಿಗೆ ಅಲ್ಲಿ ಸಾಕು, ಥ್ರಿಲ್ಲು ಮಜಾ ಇಲ್ಲ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಪೇಷನ್ಸ್ ಅಲ್ಲಿ. ಈ ಸಲ ನಜ್ಜಿ ಡಾಮಿನೇಟ್ ಮಾಡ್ಕೊಂಡು ಗೆಲ್ಬೇಕು ಎಲ್ಲಾರ ಮೇಲೂ. ಹೌದು ಗುರು, ಏನ್ ಡಾಮಿನೇಷನ್ ಇವತ್ತು ನಮ್ಮ ಬೌಲರ್ಸ್ಗಳದು. ಎಲ್ಲಾ ಸಲ ನೋಡಿರೋದು ನಮ್ಮ 3 ಸಲ ಫೈನಲ್ಗೆ ಹೋಗಿದ್ವಿ, ಎಲ್ಲಾ ಸಲ ಒಂಥರ ಬ್ಯಾಟಿಂಗ್ ಇಂದನೇ ಹೋಗಿರೋದು ಅಂತ ಹೇಳ್ಬೇಕು ನಾವು. ಮೈನ್ ಆಗಿ 2011 ಆಗಿರಲಿ 2016 ಆಗಿರಲಿ ಎಲ್ಲ ಬ್ಯಾಟಿಂಗ್ ಡಾಮಿನೇಷನ್ ಇಂದನೇ ನಾವು ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದು. ಬಟ್ ಈ ಸಲ ಬೌಲಿಂಗ್ ಇಂದ ಗುರು ಕ್ವಾಲಿಫೈಯರ್ 1 ಅಲ್ಲಿ ಬೌಲಿಂಗ್ ಡಾಮಿನೇಷನ್. ಏನು ಜಾಶ್ ಹೇಜಲ್ವುಡ್ ತಗೊಂಬಂದು ಜೋಶು ಸುಯಾಶ್ ಬೌಲಿಂಗಿಗೆ ಸರ್ಕಸ್ ಎದ್ದೋಗ್ಬಿಟ್ರು ಹಂಗೇನೆ ಬ್ಯಾಟರ್ಸ್ಗಳು. ಈ ಕಡೆಯಿಂದ ಎಸ್ದಯಾಳ್ ಬೌಲಿಂಗ್ ಎಸ್ದಯಾಳ್ ತಗೊಂಬಂದ್ರು ಯಶಸ್ಸು. ಇನ್ನೇನು ಇಲ್ಲ ಮಗ, ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಭೂವಿಗೆ 1 ವಿಕೆಟ್, ಈ ಕಡೆಯಿಂದ ರೊಮೇರಿಯಾ ಶಫರ್ಡ್ಗೆ 1 ವಿಕೆಟ್, 3 ವಿಕೆಟ್ ಹೇಜಲ್ವುಡ್ಗೆ, 3 ವಿಕೆಟ್ ಸುಯಾಶಿಗೆ, 2 ವಿಕೆಟ್ ದಯಾಲ್ಗೆ. ಡಾಮಿನೇಷನ್ ಬೌಲಿಂಗ್ ಅಟ್ ಇಟ್ಸ್ ಡಾಮಿನೇಷನ್ ಅಂತ ಹೇಳ್ಬೇಕು. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಎಲ್ಲ ಕಡೆಯಿಂದ ಹಾಕೊಂಡು ಗುಮ್ಮಿ ಎಟಿ ಬಿಸಾಕ್ಬಿಟ್ಟು ಇವತ್ತು ಪಂಜಾಬ್ ಕಿಂಗ್ಸ್ ಅವರ ಹೋಮಲ್ಲೇನೆ ಟುಸ್ಪಡಾಕಿ ಅಂತ ಮತ್ತೆ ಪ್ರೂವ್ ಆಗಿದೆ. ಅವ್ರಿಗೆ ಆಕ್ಚುಲಿ ಹೋಮ್ ಗೇಮ್ಸ್ಗಳಷ್ಟು ಚೆನ್ನಾಗಿಲ್ಲ. ನಮ್ಮ ಆರ್ ಸಿ ಬಿಗೆ ಹೆಂಗೆ ಹೋಮ್ ಗೇಮ್ಸ್ಗಳಾಗಿತ್ತು ಅದೇ ಥರನೇ ಅವರು ಅಷ್ಟೊಂದು ಮ್ಯಾಚ್ಗಳಲ್ಲಿ ಗೆದ್ದಿಲ್ಲ. ಅವರು ಕೂಡ ಅವೇ ಮ್ಯಾಚ್ಗಳನ್ನ ಸುಮಾರು ಮ್ಯಾಚ್ ಗೆದ್ದಿರುವಂಥದ್ದು. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವ್ರ ಹೋಮಲ್ಲಿ ಅವರ ಸ್ಟ್ಯಾಟ್ಸೇನೆ ಡಬ್ಬಾ ಥರ ಇದೆ. ಆ್ಯಂಡ್ ಇವತ್ತು ಕೂಡ ಪ್ರೂವ್ ಆಯಿತು ಅವ್ರ ಸ್ಟ್ಯಾಟ್ಸ್ ಹೋಮಲ್ಲಿ ಡಬ್ಬಾ ಥರನೇ ಇದೆ ಅಂತ. ಏನು ಗುರು ಇದು ಮಾತುಗಳೇ ಗೊತ್ತಾ ಇಲ್ಲ ಗುರು ನನಗೆ. 9 ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ಸ್ಗೆ ಕ್ವಾಲಿಫೈ ಆಗಿದೆ. ಅವನಜ್ಜಿ ಮಾತು ಬರುತ್ತಾ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ? ನಜ್ಜಿ ಎದೆ ಬಗೀತಿರ್ತಾರೆ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗಳು. ಏನು ಗುರು ಇದು ಹಿಂಗೆ, ಏನು ಗುರು ಇದು ಹಿಂಗೆಲ್ಲ ಕ್ವಾಲಿಫೈ ಆಗ್ತೀರಾ ನೀವು ಅಂತ. 2011 ಅದು ಕೂಡ ಅನ್ಬಿಲಿವೇಬಲ್. 2016 ಅದು ಕೂಡ ಅನ್ಬಿಲಿವೇಬಲ್ ಕ್ವಾಲಿಫಿಕೇಶನ್ ತರ ಗುಜರಾತ್ ಲಯನ್ಸ್ ಮೇಲೆ ಸೋಲೋ ಅಂತ ಮ್ಯಾಚ್ನ ಕ್ವಾಲಿಫೈ ಆಗ್ಬಿಟ್ವಿ. ಬಟ್ ಈ ಮ್ಯಾಚು ಒಂಥರ ಸ್ವೀಪು, ನಂಬಕ್ಕೆ ಆಗದಿರೋಂಥ ಸ್ವೀಪು. ಈ ಥರ ಲೀಗ್ ಸೈಜಲ್ಲೂ ಈ ಥರ ಒಂದು ಸ್ವೀಪ್ ನಾವು ಮಾಡಿರಲಿಲ್ಲ ಆರ್ ಸಿ ಬಿ 111 ರನ್ನಿಗೆ. ಅದು ಪಂಜಾಬ್ ಕಿಂಗ್ಸ್ ಅಂತ ಕ್ವಾಲಿಟಿ ಟೀಮ್ನ ಈಗಲೂ ನಂಬಕ್ಕೆ ಆಗ್ತಿಲ್ಲ. ಟಾಸ್ ಗೆದ್ದವ್ರು ನಮ್ಮ ಆರ್ ಸಿ ಬಿನೇ. ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನ ಮೆಚ್ಕೋಬೇಕು ಗುರು ಇವತ್ತು. ಹೌದು ಅವರಿಂದ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಹಿಂದೆ ಎಲ್ಲ ಅಷ್ಟೇನಾಗಿ ಬಂದಿಲ್ಲ, ಬಟ್ ಆದ್ರೂ ಏನು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದು ಮಗ ಇವತ್ತು. ಫೋನ್ ಮೇಲೆ ಫೋನ್ ಇಡ್ತಾವ್ರಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳೇ, ಹಂಗೆ ಮಗ ಹಿಂಗೆ ಮಗ ಅಂತ. ಏನು ಕ್ಯಾಪ್ಟನ್ಸಿ, ಏನು ರೊಟೇಷನ್ ಮಾಡಿದ್ದು ಬೌಲಿಂಗ್ನ. ಲಾಸ್ಟ್ ಮ್ಯಾಚ್ ಅಷ್ಟೊಂದು ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲಿ ಬೌಲಿಂಗ್ ರೊಟೇಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಈ ಮ್ಯಾಚ್ ಏನು ರೊಟೇಷನ್ ಮಾಡಿದ್ದವನ ಅಜ್ಜಿ. ಜಾಶ್ ಅವ್ರ ಕೈಲಿ ಹಾಕ್ಸಿದ್ರು ಪಟ್ ನಮ್ಗೆ ವಿಕೆಟ್ಗಳೆಲ್ಲ ಉದ್ರಕೊಂಡು ಹೋದ ಹಂಗೇನೆ ಅಲ್ಲಿ. ಇವರ ಓಪನರ್ಸು ಪ್ರಪ್ಸಿಮ್ರಾನ್ ಸಿಂಗು ಜೊತೆಗೆ ಪ್ರಿಯಾಂಶು ಬಂದಿದ ತಕ್ಷಣ ಪಟ್ಟನಂಗೆ ಪಾಯಿಂಟ್ ರೇಂಜಲ್ಲಿ ಕೃಣಾಲ್ ಪಾಂಡ್ಯಗೆ ಕ್ಯಾಚ್ ಕೊಟ್ಬಿಟ್ಟು ಉದ್ರಕೊಂಡು ಹೋದ್ರು. ದಯಾಳ್ ಅವರ ಬೌಲಿಂಗಲ್ಲಿ ಈ ಕಡೆ ಭುವನೇಶ್ವರ್ ಕುಮಾರ್ಗೆ ಔಟ್ ಆಗಿದೆ. ಆ್ಯಕ್ಚುಲಿ ಭುವನೇಶ್ವರ್ ಕುಮಾರ್ಗೆ ಫ್ರಂಟ್ ಫೂಟಲ್ಲಿ ಬಂದ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಮುಂದೆ ಬಂದ್ಬಿಟ್ಟು 1-2 4ನ ಹೊಡೆದ್ರು ಸ್ವಿಂಗ್ ಕಟ್ ಮಾಡಿಕೊಂಡು. ಆಮೇಲೆ ಬಂದು ಹೊಡೆಯೋಕೆ ಹೋದ್ರು, ಅವ್ರು ಸ್ವಲ್ಪ ಬೌನ್ಸ್ ಹಾಕಿದ್ರು. ಸೊ ವೇರಿಯೇಷನ್ ಇದರಿಂದ ಎಡ್ಜ್ ಹೊಡ್ಕೊಂಡು ಗಾನ್ ಕೇಸು. ಆಮೇಲೆ ಹೆಜಲ್ವುಡ್ ಅವರ ಬೌಲಿಂಗ್, ಏನು ಹೆಜಲ್ವುಡ್ ಹಾಕಿದ್ದು ಒಂಥರ. ಆ ಪ್ರಪ್ಸಿಮ್ರಾನ್ ಸಿಂಗ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಶ್ರೇಯಸ್ ಅಯ್ಯರ್ ಬಂದ್ಬಿಟ್ಟು ಮತ್ತೆ ಅದೇ ಥರ ಔಟ್ ಆದರು. ಆ ಪ್ರಪ್ಸಿಮ್ರಾನ್ ಸಿಂಗ್ ಹಿಂಗೆ ಔಟ್ ಆಗಿದ್ರು, ಕೀಪರ್ ಕ್ಯಾಚ್, ಇವರು ಕೂಡ ಕೀಪರ್ ಕ್ಯಾಚ್ ಕೊಟ್ಬಿಟ್ಟೆ ಔಟ್ ಆಗಿದ್ದು. ಆ್ಯಂಡ್ ಜಾಶ್ ಇಂಗ್ಲಿಷು ಚೆನ್ನಾಗೇ ಕಾಣಿಸ್ಕೊಂಡ್ರು. ಲಾಸ್ಟ್ ಇದನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಆದಂಥ ಪ್ಲೇಯರು. ಈ ಮ್ಯಾಚ್ನು ಕೂಡ ಡಾಮಿನೇಟ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ, ಬಟ್ ಕ್ಯಾಚ್ ಕೊಟ್ಬಿಟ್ಟು ಥರ್ಡ್ ಮ್ಯಾನ್ ಮೇಲೆ ಆರ್ಸೋಕೆ ಹೋಗಿದ್ರು, ಫೈನಲ್ ಲೆಗ್ ಮೇಲೆ ಆರ್ಸೋಕೆ ಹೋಗಿದ್ರು. ಸೊ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಅವರು ಕೂಡ ಗಾನ್ ಕೇಸು. ಪೋಪ್ಳೆಲ್ಲ 5 ವಿಕೆಟ್ ಕಳ್ಕೊಬಿಟ್ರು ಗುರು. 4 ವಿಕೆಟಾ? 7 ಓವರ್ಗೆ 5 ವಿಕೆಟ್ ಡಮಾರು. ಪೋಪ್ಳೆಲ್ 4 ವಿಕೆಟ್ ಡಮಾರು ಇವ್ರದ್ದು. ಪಟ ಮೈನ್ ಪ್ಲೇಯರ್ಸ್ಗಳೆಲ್ಲ ಓಪನರ್ಸ್ ಇಬ್ರು ಡಮಾರು, ಶ್ರೇಯಸ್ ಅಯ್ಯರ್ ಡಮಾರು, ಜಾಶ್ ಇಂಗ್ಲಿಷ್ ಡಮಾರು. ಪೋಪ್ಳೆಲ್ಲಿ ಎಷ್ಟು ಬಂದಿತ್ತು ಸ್ಕೋರ್? 48 ರನ್ ಬಂದಿತ್ತು, ರನ್ನೇನೋ ಪರವಾಗಿಲ್ಲ ಬಂದಿತ್ತು. ಬಟ್ 4 ವಿಕೆಟ್ ಪೋಪ್ಳೆಲ್ಲಿ ಡಮಾರು ಅಂತಂದ್ರೆ 7ನೇ ಓವರ್ ಇನ್ನೊಂದು ವಿಕೆಟ್ ಡಮಾರು. ಅಲ್ಲಿ ಬಂದ್ರು, ಅಲ್ಲಿ ಒದೇರ ಬೋಲ್ಡಾಗಿ ಹೋದ್ರಲ್ಲಿ. ಸ್ಟಾಯ್ನಿಸ್ ಒಬ್ರು ನೋಡಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸಿದ್ರು. ಬೇರೆ ವಿಕೆಟಲ್ಲಿ ಬ್ಯಾಟಿಂಗ್ ಆಡೋ ಥರ ಕಾಣಿಸ್ತಾ ಇದ್ರು. ಯಾಕಂದ್ರೆ ಒಂದು 26 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಇಲ್ಲ ಏನಾದ್ರು ನಿಂತ್ಕೊಂಡು ಅಲ್ಲಿ ಬಾಲ್ ಇದೆ ಗುರು ಇವ್ರಿಗೆ, ಬಾಲ್ಸ್ ಇದೆ, ಬಾಕಿ ಇದೆ, ಇನ್ನ 5 ಓವರ್ ಬಾಕಿ ಇದೆ. ಅಲ್ಲಿ ರನ್ನೇ ಬಾಲ್ ಆಡಿತ್ತು ಅಂತಂದ್ರೂ ಏನೋ ರನ್ನೇ ಬಾಲ್ ಆಡಿದ್ರು ಏನಾದ್ರು 140 ಹೋಗ್ತಾರ, ವಿಕೆಟ್ನ ಕಾಪಾಡ್ಕೊಂಡು ರನ್ನೇ ಬಾಲ್ ಆಡಿದ್ರು ಅಂತಾರೆ 140 150 ಒಂದು ಚಾಲೆಂಜಿಂಗ್ ಟೋಟಲ್ ಕೊಡ್ತಾರ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇವರು
ಸಿಕ್ಸ್ ಹೊಡೆಯೋಕ್ಕೆ ಒಂಥರ ಎಲ್ಲ ಫಾಲ್ ಶಾಟ್ಗಳು ಇಂಡ್ಯೂಸ್ ಮಾಡಿದ್ರು ಅಂತ ಹೇಳ್ಬೇಕು ಇವತ್ತು. ನಿಧಾನಕ್ಕೆ ಆಡಿತ್ತು ಅಂದ್ರೆ ನೋಡ್ಕೊಂಡು ಆಡಿತ್ತು ಅಂತಂದಿದ್ರೆ ಬಹುಶಃ ಒಂದು 140 150 ಹೊಡಿಬೋದಾಗಿತ್ತನೋ. ಇವ್ರು 4 ವಿಕೆಟ್ ಬೇಗ 5 ವಿಕೆಟ್ ಬೇಗ ಕಳ್ಕೊಂಡ್ರು ಕೂಡ ತಳ್ಳಾಡ್ಕೊಂಡು ಆಡಿದ್ರು ಕೂಡ ಒಂದು 130 140 ಹೊಡಿಬೋದಾಗಿತ್ತನೋ. ಬಟ್ ಇವರು ಅಗ್ರೆಸಿವ್ ಆಗಿ ಸ್ವಲ್ಪ ಇಲ್ಲ ಆಗೋರು ನಾವು 200 ಹೊಡಿಬೇಕು ಅನ್ನೋ ಥರ ಇಂಟೆಂಟ್ ಇತ್ತು ಅಂತ ಕಾಣಿಸುತ್ತೆ. ಹೊಡೆಯೋದಕ್ಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು ಮಾರ್ಕಸ್ ಸ್ಟೋಯ್ನಿಸ್ ಅವರು. ಲಾಸ್ಟ್ ಮ್ಯಾಚು ಬೋಲ್ಡ್ ಆಗಿದ್ರು ಇವ್ರು ಬೌಲಿಂಗ್ ಎಲ್ಲ ಸುಯಾಶ್ ಅವರಿಗೆ. ಈ ಮ್ಯಾಚನ್ನು ಕೂಡ ಬೋಲ್ಡ್ ಆಗೋದ್ರು. ಬೋಲ್ಡ್ LBW ಪಾಟ್ ನಂಗೆ ಸುಯಾಶು ತಿರುಗ್ಸಾಕ್ಬಿಡ್ತಾರೆ ಹಂಗೇನೆ, ತಿರ್ಚಿ ಮುರ್ಚಿ ಹಂಗೇನೆ ಉಲ್ಟಾ ದಬಾಕ್ಬಿಡ್ತಾರೆ ಹಂಗೇನೆ, ಪಟ ನಂಗೆ ವಿಕೆಟ್. ಶಶಾಂಕ್ ಸಿಂಗ್ ಡಮಾರು ಬೋಲ್ಡ್ ಆಗೋದ್ರು. ಈ ಕಡೆಯಿಂದ ಇವ್ರನ್ನ ಸರ್ಫರಾಜ್ ಖಾನ್ ತಮ್ಮನ ಯಾರೋ ಖಾನ್ ಅಂತ ತೊಗೊಂಡ್ರಲ್ಲ ಗುರು, ಅವ್ರು ಬೇರೆ LBW ಆಗೋದು. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇಂಪ್ಯಾಕ್ಟು ಮಾಡಲೇನೂ ಮಾಡಲ್ಲ, ಬಂದಿಷ್ಟ ಮುಖ ಮುಚ್ಕೊಂಡು ಹೋದ್ರು. ಅಲ್ಲಿ ವಿಜಯ್ ಕುಮಾರ್ ವಯಸ್ಸಾಕ್ನವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗೋದು ತಗೊಳಕ್ಕಾಗಲಿಲ್ಲ, ಹಂಗೆ ಮಾಡಾಕ್ಬಿಟ್ರು ಅಲ್ಲಿ. ಸೊ ಅಡಿಷನಲ್ ಹಂಗೆ ನೋಡೋಕೆ ಹೋದ್ರೆ ಎಂಥ ಬ್ಯಾಟಿಂಗ್ ಇರೋದು ಇವ್ರದ್ದು. ನಂಬರ್ 11ವರೆಗೂ ಬ್ಯಾಟಿಂಗ್ ಇದೆ. ಕೈಲ್ ಜೇಮಿಸನ್ ನಂಬರ್ 11ಗೆ ಬರ್ತಾವ್ರೆ ಅಲ್ಲಿ. ಅಂಥ ಬ್ಯಾಟಿಂಗ್ ಇರೋಂಥ ಟೀಮ್ನ ನಾವು ಈ ರೇಂಜಿಗೆ ಉಣಿಸಿದೀವಿ ಅಂತಂದರೆ ಎಂಥ ಬೌಲಿಂಗ್ ನಮ್ಮದು ಅಂತ ನಾವು ನಮ್ಮ ಕೆಪಾಸಿಟಿನ ಅರ್ಥ ಮಾಡ್ಕೋಬೇಕಲ್ಲಿ. ಕೈಲ್ ಜೇಮಿಸನ್ ನಂಬರ್ 11ಅಲ್ಲಿ ಎಂಥ ಬ್ಯಾಟಿಂಗ್ ಗುರು, ಇದು ಕ್ರೇಜಿ ಬ್ಯಾಟಿಂಗ್ ಇದೆ ಆ್ಯಕ್ಚುಲಿ. ಹರ್ಪ್ರೀತ್ ಬ್ರಾರು ಅವರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ, ಎಲ್ಬೋ ಕೊಡ್ಕೊಂಡು ಬೋಲ್ಡ್ ಆಗೋದ್ರು. ಈ ಕಡೆಯಿಂದ ಜೇಮಿಸನ್ನು ಎಂತೆಂಥ ಬ್ಯಾಟಿಂಗ್ ಇಟ್ಕೊಂಡಿವರು ಈ ಥರ ಕೊಲ್ಯಾಪ್ಸ್ ಆಗ್ತಾರೆ ಅಂತಂದರೆ, ಇನ್ಫ್ಯಾಕ್ಟ್ ಡೆಪ್ತ್ ನೋಡ್ತು ಅಂದರೆ RCBಗಿನ್ನ ಡೆಪ್ತ್ ಇದೆ ಇವ್ರದ್ದು. ಈ ಥರ ಒಂದು ಡೆಪ್ತ್ ಇರೋದು ಇಟ್ಕೊಂಡು ಈ ಥರ ಕೊಲ್ಯಾಪ್ಸ್ ಆದರು ಅಂತಂದರೆ ಒಂಥರ ಅವ್ರು ಇದು ಮರ್ಸ್ಬಿಡ್ತಾರೆ ಈ ಮ್ಯಾಚ್ನ. ಅವ್ರು ಆಗಲೇ ಫಸ್ಟ್ ಇನ್ನಿಂಗ್ಸಲ್ಲೇ ಬಿಟ್ಬಿಟ್ಟಿದ್ರು ಮ್ಯಾಚ್ನ. ಆಲ್ರೆಡಿ ಅವರು ಕ್ವಾಲಿಫೈರ್ 2 ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಬಿಡೋಗಿರೋ ಹೊಡೆದು ಬೀಸಾಕ್ತಾರೆ, ಚಚ್ ಬೀಸಾಕ್ತಾರೆ, ಗೊತ್ತಿರೋ ವಿಚಾರನೇ. ಆದರೂ ಏನೋ 115 ಇವ್ರು ಡಿಫೆಂಡ್ ಮಾಡ್ಕೊಂಡಿದ್ರಲ್ಲ. ಆ ಚಹಲ್ ಬಂದ್ಬಿಟ್ಟು 3-4 ವಿಕೆಟ್ ಇಟ್ಟಿದ್ರಲ್ಲ ಒಂದು ಮ್ಯಾಚಲ್ಲಿ. ಯಾರಿಗೆ ಅನ್ಸೋದು, RR ಅಗೇನ್ಸ್ಟಾ ನೆನಪಿಲ್ಲ, ಮರ್ತೋಗಿದ್ದೀನಿ. ಒಟ್ಟಲ್ಲಿ ಒಂದು ಡಿಫೆಂಡ್ ಮಾಡ್ಕೊಂಡಿದ್ರು, 115 ರನ್ ಡಿಫೆಂಡ್ ಮಾಡ್ಕೊಂಡ್ರು. ಆ ಥರ ಏನಾರು ಆಗೋಗ್ಬಿಡುತ್ತಾ ಅನ್ನೋ ಥರ ಇತ್ತು. ಬಟ್ ಇವ್ರು ಪವರ್ ಪ್ಲೇಲ್ಲ ಡಾಮಿನೇಟ್ ಮಾಡಿ ಬಿಸಾಕೋರು. ನಾಯಿ ಹೊಡೆದು ಬಿಸಾಕಿದ್ರು. ಅಜ್ಮಾತುಲ್ಲಾ ಒಮರ್ ಜಾಯಿ ಒಂದು 18 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ ಅವರು ಕೂಡ ಜಾಶ್ ಹೇಸಲ್ವುಡ್ಗೆ ಔಟ್ ಆಗಿದ್ದು. ಒಟ್ಟಲ್ಲಿ ಮೈನ್ ವಿಕೆಟ್ಸ್ ಎಲ್ಲ ಇತ್ತಿರೋದು ಜಾಶ್ ಹೇಸಲ್ವುಡ್ ಆ್ಯಂಡ್ ಸುಯಾಶ್ ಎತ್ತಿರೋ ವಿಕೆಟ್ಸ್ ಕೂಡ ಅದು ಕೂಡ ಮೈನ್ ವಿಕೆಟ್ಸ್ನೇ. ಯಾಕಂದರೆ ಮಾರ್ಕಸ್ ಸ್ಟೋಯ್ನಿಸ್ ಅವಾಗ ಅವಳಿಗೆ ಕೊಡ್ತಾಯಿದ್ರು. ಸೊ ಅವ್ರದ್ದು ಮೈನ್ ವಿಕೆಟೇನೇ ಆಗಿತ್ತು. ಆ್ಯಂಡ್ ಶಶಾಂಕ್ ಸಿಂಗ್ ಗೊತ್ತಿರೋದು ಹೆಂಗೆ ತೊಗೊಂಡು ಹೋಗ್ತಾರೆ ಮ್ಯಾಚ್ ಅಂತ. ಎಲ್ಲ ಮೈನ್ ವಿಕೆಟ್ಸ್ನೇ ಇದ್ದಿದ್ದಾರೆ ಗುರು. ಅಜ್ಜಿ ಇವತ್ತು ಕೊಟ್ಟು ಬಿಸಾಕಿದಾರೆ ಹಂಗೇನೆ. ಪಂಜಾಬ್ ಅವ್ರಿಗೆ ನೋಡ್ಕೋಬೇಕು ಇವತ್ತು, ಮುಟ್ಟಿ ನೋಡ್ಕೊಂತಿರ್ತಾರೆ. ಏನು ಗುರು ಹಿಂಗಾಗೋಗ್ಬಿಡ್ತಾ ಸೀನು ಅಂತ. ಬಟ್ ಪಂಜಾಬ್ ಕಿಂಗ್ಸ್ ಅವ್ರು ಇನ್ನೂ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಫೈನಲ್ಸಲ್ಲಿ ಮುಖಾಮುಖಿ ಮತ್ತೆ ಆದರೂ ಆಗ್ಬೋದು, ಮತ್ತೆ ಫೈನಲ್ಸಲ್ಲಿ ಬಂದರೂ ವಾಪಸ್ ಕೊಡ್ಬೋದು, ಹೇಳೋಕ್ಕಾಗಲ್ಲ ಅದೆಲ್ಲ. ಇವಾಗ ಸುಮ್ಮನೆ ಜಾಸ್ತಿ ಹಿಗೋದು ಬೇಡ. ಹೌದು ಕಾಮಾಗಿರೋಣ, ಸ್ವಲ್ಪ ಫೈನಲ್ಸಿಗೆ ಕ್ವಾಲಿಫೈ ಆಗಿದೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ. ಅಂಥ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ ಇರೋದು ಬೇಡ ಆದ್ರೂ ಕಾನ್ಫಿಡೆನ್ಸ್ ಇರೋಣ. ಅದೊಂಥರ ಈ ಸೀಸನ್ ಹೆಂಗೆ ಅಂತಾರೆ, 18ನೇ ಸೀಸನು ಎಲ್ಲೆಲ್ಲಿಂದನೋ ಉಕ್ಕಿ ಎರಿತೈತೆ RCB ಫ್ಯಾನ್ಸ್ಗಳಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನೋವಂಥದ್ದು. ಇನ್ನೇನು ನಮ್ಮ RCB ಚೇಂಜ್ ಮಾಡೋದಕ್ಕೆ ಅಂತ ಬಂದರು ಗೊತ್ತಿದ್ದಿದ್ದೆ. ಏನು ಆರಾಮಾಗಿ ಡಿಮೇಲ್ ಅಂತ ಚಚ್ಚಿ ಬಿಸಾಕ್ತಾರೆ ಅಂತ. ಆ ಕೈಯಲ್ಲಿ ಜೇಮಿಸನ್ ಸ್ವಲ್ಪ ಕ್ವಾಟ್ಲೆ ಕೊಡೋ ಥರ ಕಾಣ್ತಿದ್ರು ಅಷ್ಟೇ. ಮಯಾಂಕ್ ಅಗರ್ವಾಲ್ ಬ್ಯಾಟಿಂಗ್ ಆಡಬೇಕಾದ್ರೆ ವಿರಾಟ್ ಕೊಹ್ಲಿನೂ ಬೇಗ ಔಟ್ ಆದರು. ವಿರಾಟ್ ಕೊಹ್ಲಿ ಅದೊಂಥರ ಹಿಂದೆ ಹೊಡೆಯೋಕ್ಕಾಗದೆ, ಬ್ಯಾಕ್ ಫುಟಲ್ಲಿ ಆಡಿದೆ, ಫ್ರಂಟ್ ಫುಟಲ್ಲಿ ಆಡಿದೆ, ಹೊಡೆದಂಗೆ ಇತ್ತದು ಬಾಲು. ಸೊ ಅದು ಬಿಡ್ತು ಅಂತ ಅಂದರೆ ಇನ್ನೇನಲ್ಲಿ ಮ್ಯಾಚ್ ಮುಗಿಸಿದ್ರು. 2 ವಿಕೆಟ್ ಕಳ್ಕೊಂಡಿದ್ರು ಅಷ್ಟೇ. ಫಿಲ್ ಸಾಲ್ಟ್ ಮಸ್ತಾಗಿ ಆಡಿದ್ರು, ಪೋಪ್ಲೆಲ್ ಅಟ್ಯಾಕ್ ಮಾಡಿದ್ರು. ಅದೇ ಕೈಲ್ ಜೇಮಿಸನ್ ಸ್ವಲ್ಪ ಕ್ವಾಟ್ಲೆ ಕೊಡಿದ್ರು. ಮಯಾಂಕ್ ಅಗರ್ವಾಲ್ ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಸ್ವಲ್ಪ ಕ್ವಾಟ್ಲೆ ಕೊಟ್ಟರು. ಆಮೇಲೆ ಮಯಾಂಕ್ ಕೂಡ ಸೆಟ್ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಒಂದು ಏನು ಹೇಳ್ತಾರೆ ಅದಕ್ಕೆ ಸ್ಲೈಸ್ ಮಾಡೋಕೆ ಹೋಗ್ಬಿಟ್ಟು ಒಂಥರ ಅನ್ಫಾರ್ಚುನೇಟ್ ಡೌನ್ ದ ಲೆಗ್ಗಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದು ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೇಕು. ಅದನ್ನೆಲ್ಲ ಗಣನೆಗೆ ತಗೊಳಕ್ಕಾಗಲ್ಲ. ಮಯಾಂಕ್ ಚೆನ್ನಾಗೇನೆ ಆಡಿದ್ರು. ರಜತ್ ಪಾಟಿದಾರ್ ಬಂದ್ಬಿಟ್ಟು ಇಲ್ಲಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು ಅಷ್ಟೇ, ಬೇರೆ ಏನು ಇಲ್ಲ. ಬ್ಯಾಟಿಂಗ್ ಬಗ್ಗೆ ಏನು ಹೇಳಂಗೆ ಇಲ್ಲ, ಬೌಲಿಂಗ್ ಬಗ್ಗೆ ಹೇಳ್ಬೇಕಷ್ಟೇ. ಬಟ್ ಆದ್ರೂ ನಮ್ಮ ಫಿಲ್ ಸಾಲ್ಟು ಹೆವಿ ಡಾಮಿನೇಟ್ ಮಾಡಿದ್ರು ಗುರು. 27 ಬಾಲಿಗೆ 50+ ರನ್ಸು ಚಿಂದಿ ಉಡಾಯಿಸೋರು ಫಿಲ್ ಸಾಲ್ಟು. ಯಾವುದೋ ಆಪೋಸಿಟಿ ಕ್ರಿಯೇಟ್ ಮಾಡ್ಕೊಂಡು ಕೊಡ್ದಂಗೆ ಪೇಡಿ ಚಚ್ಚುದ್ರೆ ಹಾಕೊಂಡು ಅವರೇ ಒಂಥರ ಡಿಫ್ರೆಂಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋ ಥರ ಇತ್ತು ಇವತ್ತು. ತಲೆ ಕೆಡ್ಸ್ಕೊಳಲ್ಲ ಗುರು. ನಾನು ಯಾವ ವಿಕೆಟು, ಸ್ಲೋ ವಿಕೆಟು, ಒಂಥರ 2 ಸೈಡ್ ವಿಕೆಟು, ಆ ವಿಕೆಟ್ ಈ ವಿಕೆಟ್ ಎಲ್ಲ ನೋಡಲ್ಲ ಗುರು. ನಾನು ಟಾಪ್ ಗೇರಲ್ಲೇ ಆಡೋದು, ಯಾವ ವಿಕೆಟ್ ಆದರೂ ಸರಿ ಅನ್ನೋ ಥರ ಚಾಚಿ ಬಿಸಾಕಿದ್ರು ಅವನ ಅಜ್ಜಿ. ಇಂಟು ದ ಫೈನಲ್ಸ್ ಯಾರು ಬರ್ತಾರೆ ನಮ್ಮ ಮೇಲೆ? ಮುಂಬೈ ಬರ್ತಾರ, GT ಬರ್ತಾರ, ಪಂಜಾಬ್ ಬರ್ತಾರ? ಗೊತ್ತಾಗುತ್ತೆ ಇರಿ, ನೋಡೋಣ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಸೈಟಲ್ ಹಾಕಿ ಕೂತ್ಕೊಂಡಿದ್ದೀವಿ ನಾವು. 3 ಮ್ಯಾಚ್ ಎಲ್ಲ ಆಡಂಗಿಲ್ಲ, 2 ಮ್ಯಾಚ್ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನಿಸ್ತು RCB ಇಂಟು ಫೈನಲ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.